ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇದು ನಮ್ಮ ಯುರೋಪ್ ಟ್ರಿಪ್ಪಿನ ಕೊನೆಯ ವಿಡಿಯೋ. ನಾವು ಈ ಟ್ರಿಪ್ ಹೋಗಲಿಕ್ಕೆ ಪ್ರೇರೇಪಣೆ ನೀಡಿದ ಬಸವಕೇಂದ್ರದ ಶ್ರೀ ಮರುಳಸಿದ್ಧ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈ ಯುರೋಪ್ ಟ್ರಿಪ್ನಲ್ಲಿ ಅತ್ಯಂತ ಉತ್ಸಾಹದಿಂದ ನಮ್ಮ ಜೊತೆ ಇದ್ದ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಈ ಟ್ರಿಪ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಸುರಕ್ಷಿತವಾಗಿ ಕರ್ಕೊಂಬಂದ ವೇ ಟು ವರ್ಲ್ಡ್ನ ಸುಜಿತ್ ಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳು. ಇವರು ವಂದನಾ ರಾವ್, ಭಾರತದ ಮಾಜಿ ಅಥ್ಲೆಟಿಕ್ ಕ್ರೀಡಾಪಟು, ಮಂಗಳೂರಿನವರು. 1986ರ ಏಷ್ಯನ್ ಕ್ರೀಡಾಕೂಟದಲ್ಲಿ ರಿಲೇಯಲ್ಲಿ ಭಾಗವಹಿಸಿ ಚಿನ್ನ ಗೆದ್ದಿದ್ದಾರೆ. ಭಾರತ ಸರ್ಕಾರ ಇವರಿಗೆ 1987ರಲ್ಲಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರಿವತ್ತು ನಮಗೆ ಟೂರ್ ಮ್ಯಾನೇಜರ್ ಆಗಿದ್ದಾರೆ. ಇದು ನಮಗೆ ತುಂಬ ಖುಷಿ ಸಂಗತಿಯಾಗಿತ್ತು. ನಾವಿವತ್ತು ಫ್ಲಾರೆನ್ಸ್ನಿಂದ ರೋಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸುತ್ತಮುತ್ತ ಆಲಿವ್ ಗಿಡಗಳನ್ನ ಜಾಸ್ತಿ ಬೆಳೆದಿದ್ದಾರೆ. ಇಲ್ಲೆಲ್ಲ ದ್ರಾಕ್ಷಿ, ಸೇಬು ಮತ್ತು ಆಲಿವ್ ಬೆಳೆಗಳನ್ನ ಜಾಸ್ತಿ ಬೆಳೆದಿರೋದನ್ನು ಕಂಡುಬಂತು. ಬಾರ್ಲಿ ಮತ್ತು ಗೋಧಿ ಹೊಲಗಳು ಜಾಸ್ತಿ ಕಾಣಿಸ್ತಾ ಇತ್ತು. ನಾವು ರೂಮ್ ಬಿಟ್ಟು ಹೊರಟ ಮೇಲೆ ಸುಮಾರು ಒಂದು 2-3 ಕಿಲೋಮೀಟ್ರ್ ಬಂದ ಮೇಲೆ ಹೈವೇಗೆ ಜಾಯಿನ್ ಆಗಬೇಕಿತ್ತು. ಆದರೆ ಹೈವೇ ಕ್ಲೋಸ್ ಆಗಿದ್ದರಿಂದ ನಾವಿಲ್ಲಿ ಒಳ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ನಮಗೆ ಕೆಲವು ಹಳ್ಳಿಗಳು ಒಳಗಡೆ ಹೋಗೋ ಅವಕಾಶ ಸಿಕ್ತು. ಇಲ್ಲೆಲ್ಲ ಆಲಿವು ಮತ್ತು ಸೇಬು, ದ್ರಾಕ್ಷಿ ಇವೆಲ್ಲ ತುಂಬ ಎತ್ತರವಾಗಿ ಬೆಳೆದಿಲ್ಲ. ಆಲಿವ್ ನೋಡಿ ಎಲ್ಲನೂ ಒಂದೇ ಸಮ ಕಟ್ ಮಾಡಿದ್ದಾರೆ. ಮೋಸ್ಟ್ಲಿ ಹಾರ್ವೆಸ್ಟಿಂಗಿಗೆ ಅಂದರೆ ಅದರಲ್ಲಿರೋ ಫಲನ ಕೀಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಎಲ್ಲನೂ ಬುಷ್ ಥರ ಕೈಗೆಟುಕೋ ಎತ್ತರದಲ್ಲಿ ಮಾತ್ರ ಬೆಳೆಸಿದ್ದಾರೆ. ಇವನ್ನ ಮರಗಳಾಗೋದಕ್ಕೆ ಬಿಟ್ಟಿಲ್ಲ. ಇದೊಂದು ಪುಟ್ಟ ಊರೊಳಗಾದು ನಾವು ಹೋಗ್ತಾ ಇದ್ದೀವಿ. ಈ ಊರು ಸುಂದರವಾಗೂ ಇದೆ, ಸ್ವಚ್ಛವಾಗೂ ಇದೆ. ಈಗ ಟೈಮು 9:30 ಆಗಿದೆ. ಇಡೀ ಊರಲ್ಲಿ ನನಗೆ ಒಬ್ಬರು ಲೇಡಿ ಗಿಡಕ್ಕೆ ನೀರು ಹಾಕ್ತಾಯಿದ್ರು ಪೈಪ್ನಲ್ಲಿ. ಅದಷ್ಟೇ ಕಂಡಿದ್ದು. ಇನ್ನು ಒಬ್ಬರೂ ಮನುಷ್ಯರು ಕಾಣಿಸ್ಲಿಲ್ಲ ನನಗೆ. ಮೋಸ್ಟ್ಲಿ ಈ ಟೈಮ್ನಲ್ಲಿ ಜನ ಆಚೆ ಬರಲ್ಲ ಅನಿಸುತ್ತೆ. ನಮ್ಮಲ್ಲಾದರೆ ಈ ಟೈಮಿಗೆಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಿರೋದು ಎಲ್ಲ ಸಿಗ್ತಿದ್ರು. ಇಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಹೊಲಗಳು. ಹೊಲದ ತುಂಬ ಬೆಳೆ ಬೆಳೆದಿದ್ದಾರೆ. ದ್ರಾಕ್ಷಿನ ಸ್ವಲ್ಪ ಜಾಸ್ತಿನೇ ಬೆಳೆದಿದ್ದಾರೆ. ಇಲ್ಲಿ ಹೊಲದಲ್ಲಿ ಕೆಂಪಗೊಂದು ಹೂವು ಕಾಣಿಸ್ತಾ ಇತ್ತು. ಅದು ಇವರೇ ಬಿತ್ತಿ ಬೆಳೆದಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತು. ಆದರೆ ಅದು ನನಗೆ ತಿಳಿದ ಮಟ್ಟಿಗೆ ವೈಲ್ಡ್ ಫ್ಲವರು. ಮೋಸ್ಟ್ಲಿ ಅದು ಕಳೆ ಗಿಡ ಅಂತ ಅನ್ನಿಸ್ತಾ ಇತ್ತು. ಈ ರಸ್ತೆ ಪಕ್ಕದಲ್ಲಿ ಕಳೆ ಎಲ್ಲ ತುಂಬ ಇರುತ್ತಲ್ಲ, ಅಲ್ಲೆಲ್ಲ ಈ ಹೂವು ಪದೇ ಪದೇ ಸಿಗ್ತಾ ಇತ್ತು. ಹಾಗಾಗಿ ನಾನಿದು ಕಳೆ ಇರ್ಬೋದು ಅಂತ ಅಂದ್ಕೊಂಡೆ. ನಾವೀಗ ಹೋಗ್ತಿರೋದು ಇಟಲಿಯ ಫ್ಲಾರೆನ್ಸ್ನಿಂದ ರೋಮ್ ಕಡೆ. ನಾನು ಬಸ್ಸಿನ ಬಲ್ಭಾಗದಲ್ಲಿ ಕೂತಿದ್ದೀನಿ. ಬಲ್ಭಾಗ ಕಿಟಕಿಯಿಂದ ನನಗೆ ಈ ಬೆಟ್ಟದ ಮೇಲೆ ಈ ಊರು ಕಾಣಿಸ್ತಾ ಇತ್ತು. ಈ ಪಟ್ಟಣದ ಹೆಸರು ಓರ್ಟೆ ಅಂತ. ಇದು ಟೈಬರ್ ಕಣಿವೆಯ ಮೇಲಿರುವ ಕಡಿದಾದ ಬಂಡೆಗಳ ಮೇಲೆ ಕಟ್ಟಿರೋ ಊರು. ಇದು ಒಂದು ಐತಿಹಾಸಿಕ ಪಟ್ಟಣ. ಇದು ಟೈಬರ್ ನದಿಯ ಪಕ್ಕದಲ್ಲಿದೆ. ಇಲ್ಲೇ ನಮ್ಮ ಬಲಭಾಗದಲ್ಲಿ ಟೈಬರ್ ನದಿ ಹರಿತಾ ಇದೆ. ನದಿಯಿಂದ ಇದು ಆ ಕಡೆ ಇದೆ ಅಷ್ಟೇ. ಇವೆಲ್ಲ ಬಂಡೆಗಳು ಜ್ವಾಲಾಮುಖಿಯಿಂದ ಸೃಷ್ಟಿಯಾಗಿರೋವು ಅಂತ ಹೇಳ್ತಾರೆ. ಈ ಊರಿಗೆ ಹೋಗ್ಲಿಕ್ಕೆ ಅವಕಾಶ ಇದ್ದಿದ್ರೆ ಖಂಡಿತ ಹೋಗಿ ಬರ್ತಿದ್ದೆ. ಆದರೆ ನಮ್ಮ ಪ್ಲ್ಯಾನ್ನಲ್ಲಿ ಇದು ಇರಲಿಲ್ಲ. ಹಾಗಾಗಿ ದೂರದಿಂದನೇ ನೋಡಿಕೊಂಡು ಬಂದೆ. ಇಟಲಿನಲ್ಲಿ ಈ ಮಾದರಿಯ ಪಟ್ಟಣಗಳು ಇನ್ನೂ ಅನೇಕ ಇದೆ ಅಂತೇಳಿ ತಿಳಿದು ಬಂತು. ರಸ್ತೆಯಿಂದ ನೋಡಲಿಕ್ಕೆ ಕೋಟೆ ಎಲ್ಲ ಕಾಣಿಸುತ್ತೆ. ಹಳೇ ಥರದ ಕಟ್ಟಡಗಳು ಕಾಣಿಸ್ತವೆ. ಕೆಲವು ಕಡೆ ಅಂತೂ ಹೂವಿನ ಗುಚ್ಛನೇ ಕಿತ್ಕೊಂಬಂದು ಇಟ್ಟಿದ್ದಾರೆ ನಂಗೆ ಕಾಣಿಸ್ತಿದ್ದ ಹಳದಿ ಹೂಗಳು ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಕೆಲವು ಕಡೆ ಎಲ್ಲ ಬೆಳೆನ ಕಟಾವು ಮಾಡಿ ಹುಲ್ಲನ್ನು ಸುತ್ತಿ ಇಟ್ಟಿದ್ರು. ಎಕರೆಗಟ್ಟಲೆ ಆಲಿವ್ಸ್ ಗಿಡಗಳನ್ನ ಬೆಳೆದಿದ್ರು. ಅದು ಕಣ್ಣಾಯಿಸೋಷ್ಟು ಉದ್ದಕ್ಕೂ ಕಾಣಿಸ್ತಾ ಇತ್ತು.
ಪ್ರಯಾಣದ ಮಧ್ಯೆ ಒಂದು ರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ರು. ಈ ಟ್ರಿಪ್ನಲ್ಲಿ ನಾವು ನಿಲ್ತಾ ಇರೋ ಲಾಸ್ಟ್ ರೆಸ್ಟ್ ಏರಿಯಾ ಇದು. ಇಲ್ಲಿ ಒಂದು ಶಾಪ್ ಮುಂದೆ ಈ ಥರ ಸಾಮಗ್ರಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಇಲ್ಲಿ ವ್ಯವಸಾಯಕ್ಕೆ ಉಪಯೋಗಿಸೋ ಅಂಥ ಪ್ರಾಚೀನ ಸಾಮಗ್ರಿಗಳು, ಅಂದರೆ ಸಾಂಪ್ರದಾಯಿಕವಾಗಿ ಉಪಯೋಗಿಸ್ತಿದ್ದಂಥ ಸಾಮಗ್ರಿಗಳು, ವೈನ್ ಬಾಟ್ಲಿಗಳು, ವೈನ್ ಮಾಡಲಿಕ್ಕೆ ಉಪಯೋಗಿಸ್ತಿದ್ದಂತಹ ಸಾಮಗ್ರಿಗಳು, ಇವನ್ನೆಲ್ಲ ಜೋಡಿಸಿಟ್ಟಿದ್ರು. ಇಲ್ಲಿ ಸುಮ್ಮನೆ ನೋಡ್ತಿದ್ದಾಗ ಟೂತ್ಪೇಸ್ಟು ರೇಟ್ ಜಾಸ್ತಿ ಅನ್ನಿಸ್ತು. ಇಂಡಿಯಾಕ್ಕೆ ಹೋಲಿಸಿದ್ರೆ ಇಂಡಿಯನ್ ಹೋಟೆಲ್ಗಳಲ್ಲಿ ಟೂತ್ಪೇಸ್ಟ್ ಇಟ್ಟಿರ್ತಾರೆ, ಇಲ್ಲಿ ಇದಕ್ಕೆ ಇಟ್ಟಿಲ್ವೇನೋ ಅಂತೇಳಿ ನಾನು ನಮ್ಮ ಮನೆಯವರು ತಮಾಷೆ ಮಾಡ್ಕೊಂಡು ನಗ್ತಾ ಇದ್ವಿ. ರೋಮ್ ಇಟಲಿಯ ರಾಜಧಾನಿ. ಇದು ಇತಿಹಾಸ ಪ್ರಸಿದ್ಧವಾದ ಊರು. ರೋಮ್ ಇತಿಹಾಸ ಓದೋರಿಗೆ ಒಂದು ಸಾರಿನಾದರೂ ಅಲ್ಲಿಗೆ ವಿಸಿಟ್ ಕೊಡಬೇಕು ಅಂತ ಆಸೆ ಆಗೋದು ಸಹಜ. ಕ್ಯಾಸ್ಟಲ್ ಸ್ಯಾಂಚ್ ಏಂಜಲೋ ಅಂತೇಳಿ ಇದು ಸಿಲಿಂಡರ್ ಆಕಾರದಲ್ಲಿರೋ ಕೋಟೆ. ಮುಂಚೆ ಇದು ರಾಜರ ಸಮಾಧಿಯಾಗಿತ್ತು. ಈಗ ಇದನ್ನು ವಸ್ತು ಸಂಗ್ರಹಾಲಯವಾಗಿ ಮಾಡಿದ್ದಾರೆ. ವ್ಯಾಟಿಕನ್ ಸಿಟಿಗೆ ಇಲ್ಲಿಂದ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಇದು ಟೈಬರ್ ನದಿಯ ಬಲದಂಡೆನಲ್ಲಿದೆ. ರಸ್ತೆಯಿಂದ ಸೇತುವೆ ಮೇಲಿಂದ ಹೋಗಿ ಇಲ್ಲಿಗೆ ತಲುಪ್ಬೋದು. ಪ್ರಯಾಣದ ಉದ್ದಕ್ಕೂ ಒಳಗಡೆ ಸುಮಾರು ಜನ ಹಾಡುಗಳ್ನ ಹೇಳ್ತಾಯಿದ್ರು. ಬಸ್ ಒಳಗಂತೂ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. 3.5 ಗಂಟೆ ಪ್ರಯಾಣ ಮಾಡಿರೋದು ತಿಳಿತಾನೇ ಇರಲಿಲ್ಲ. ಇದು ವ್ಯಾಟಿಕನ್ ಸಿಟಿನಲ್ಲಿರೋ ಚರ್ಚಿನ ಸುತ್ತ ಇರೋ ಕೋಟೆ. ಈಗ ನಾವು ಇದನ್ನು ಬಳಸ್ಕೊಂಡು ಒಳಗಡೆ ಹೋಗಬೇಕಾಗಿದೆ. ವ್ಯಾಟಿಕನ್ ಸಿಟಿ ಅತ್ಯಂತ ಚಿಕ್ಕ ದೇಶವಾಗಿದೆ. ಇಲ್ಲಿ ಪೋಪ್ ಆಳ್ವಿಕೆ ನಡೆಯುತ್ತೆ. ಇದು ಇರೋದು ರೋಮ್ನಲ್ಲಿ. ಸುಮಾರು 110 ಎಕರೆ ಇದೆ ಇದು. ಇದ್ರ ಜನಸಂಖ್ಯೆ ಸುಮಾರು 1000 ಜನ. ಅವರು ಇಲ್ಲಿ ಉಳಿಯೋರಿಗಿಂತ ಜಾಸ್ತಿ ಹೊರಗಡೆಯಿಂದ ಇಲ್ಲಿ ಕೆಲಸಕ್ಕೆ ಬರೋರೇನೇ ಇದ್ದಾರೆ ಅಂತ ಹೇಳಿ ತಿಳಿದು ಬರುತ್ತೆ. ಸೆಂಟ್ ಪೀಟರ್ ಸ್ಕ್ವೇರ್ ಅಂತೇಳಿ ಈ ಜಾಗಕ್ಕೆ ಹೆಸರು. 1929ರಲ್ಲಿ ಲ್ಯಾಟರನ್ ಒಪ್ಪಂದದ ಮೂಲಕ ಈ ದೇಶ ಸೃಷ್ಟಿಯಾಯಿತು. ಮುಂಚೆ ಇದು ರೋಮ್ಗೆ ಸೇರಿತ್ತು. ಸೆಂಟ್ ಪೀಟರ್ ಸಮಾಧಿಯ ಮೇಲೆ ನಿರ್ಮಿಸಿದ ಬೃಹತ್ ಚರ್ಚ್ ಇದು. ಇದನ್ನು ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬ ಬಿಸಿಲಿತ್ತು ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಭಯಂಕರವಾದ ಬಿಸಿಲಿತ್ತು. ಎಲ್ಲರೂ ಛತ್ರಿ ಹಿಡ್ಕೊಂಡು ನಿಂತಿದ್ರು ತುಂಬ ಸುಸ್ತು ಅನ್ನಿಸ್ತಿತ್ತು. ಕ್ಯೂ ಅಂದರೆ ಕ್ಯೂ ಇತ್ತು. ತುಂಬ ಜನ ಪ್ರವಾಸಿಗರು ಇವತ್ತು ಇಲ್ಲಿ ಬಂದಿದ್ದರು. ಸುಮಾರು 1 ಗಂಟೆ ಕ್ಯೂನಲ್ಲಿ ನಿಂತು ಚೆಕ್ಕಿಂಗ್ ಮುಗಿಸ್ಕೊಂಡು ಒಳಗಡೆ ಹೋಗಬೇಕಿತ್ತು. ಈ ಗ್ರೂಪ್ನಲ್ಲಿರೋರಿಗೆಲ್ಲ ಒಂದು ಕ್ಯೂ ಇರುತ್ತೆ, ಪರ್ಸನಲ್ಲಾಗಿ ಬಂದಿರೋರಿಗೆ ಬೇರೆ ಕ್ಯೂ ಇರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಗ್ರೂಪ್ನಲ್ಲಿರೋರಿಗೆ ಚೆಕ್ಕಿನ್ನೆಲ್ಲ ಮುಗಿಸ್ಕೊಂಡು ಸುಮಾರು ನಮ್ಮಂಥದ್ದೇ ಗ್ರೂಪ್ಗಳು ಬೇಕಾದಷ್ಟು ಬಂದಿತ್ತು. ಹಾಗಾಗಿ ಸ್ವಲ್ಪ ತಡವಾಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ. ರೋಮ್ ಅಂದರೆ ಗ್ರಾನೈಟ್ ಮತ್ತು ಇಟ್ಟಿಗೆಗಳ ಊರು ಅಂತ ಹೇಳಿ ಪ್ರಸಿದ್ಧ ಆಗಿದೆ. ಇಲ್ಲಿಯ ಕಟ್ಟಡಗಳಲ್ಲಿ ಹೇರಳವಾಗಿ ಗ್ರಾನೈಟ್ನ ಉಪಯೋಗಿಸಿದ್ದಾರೆ. ಚರ್ಚಿನ ಮುಂಭಾಗದಿಂದ ಆವರಣ ಕಾಣಿಸೋ ಅಂಥ ದೃಶ್ಯ ಇದು. ಚರ್ಚಿನ ಮುಂಭಾಗದಲ್ಲಿ ಬೃಹದಾಕಾರದ ಕಂಬ ಇದೆ. ಅದರ ತುದಿನಲ್ಲಿ ಶಿಲುಬೆಯ ಆಕಾರ ಇದೆ. ಚರ್ಚಿನ ಮುಂಭಾಗನೂ ಅಷ್ಟೇ ಬೃಹತ್ ಗಾತ್ರದ ಕಂಬಗಳನ್ನ ಮಾಡಿದ್ದಾರೆ. ಅಷ್ಟೇ ಎತ್ತರವಾಗೂ ಇದೆ, ದಪ್ಪನೂ ಇದೆ ಇವು. ಇಲ್ಲಿ ತಲೆ ತಗ್ಗಿಸ್ಕೊಂಡು ಹೋಗೋನ್ನ ನಾಣ್ಣುಡಿಗಿಂತ ತಲೆ ಎತ್ಕೊಂಡು ಓಡಾಡೋನ್ನಂಗೆ ಆಗೋಗ್ಬಿಡ್ತು. ಯಾಕೆಂದರೆ ಎಲ್ಲವೂ ಅಷ್ಟು ಬೃಹದಾಕಾರವಾಗಿರೋ ಕಟ್ಟಡಗಳು. ಎಲ್ಲನೂ ಕತ್ತೆತ್ಕೊಂಡೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿನ ವಾಸ್ತುಶಿಲ್ಪಕ್ಕೆ ಬೆರಗಾಗಿ ಹೋಗ್ಬಿಟ್ಟೆ ನಾನಂತೂ. ಎಷ್ಟು ಕಟ್ಟಡಗಳಿದೆ, ಎಷ್ಟು ಪುರಾತನವಾದ ಕಟ್ಟಡಗಳನ್ನ, ಆವಾಗಲೇ ಇಷ್ಟಿಷ್ಟು ದೊಡ್ಡ ಕಟ್ಟಡಗಳನ್ನ ಕಟ್ಟಿದಾರಲ್ಲ ಅನ್ನಿಸ್ತು. ಚರ್ಚ್ಗೆ ಒಳಗಡೆ ಹೋಗ್ತಿದ್ದಂಗೆ ತಣ್ಣಗಿತ್ತು ವಾತಾವರಣ. ಹೊರಗಡೆ ಇದ್ದ ಬಿಸಿಲಿಗೆ ಇಲ್ಲಿ ಒಳಗಡೆ ಬಂದ ತಕ್ಷಣ ಆಚೆನೇ ಹೋಗೋದು ಬೇಡ ಅನ್ನಿಸ್ತಿತ್ತು. ಒಂದು ತಣ್ಣಗಿದ್ದಿದ್ದೊಂದು, ಮತ್ತು ಇಲ್ಲಿನ ಕಲಾಕೃತಿಗಳು ಅಷ್ಟು ಅದ್ಭುತವಾಗಿತ್ತು. ಎಷ್ಟು ನೋಡೋದು, ಯಾವುದನ್ನು ಬಿಡೋದು ಅನ್ನಂಗೆ ಆಗೋಗ್ಬಿಡ್ತು.
ಈ ಚರ್ಚು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7:10 ತನಕ ತೆರೆದಿರುತ್ತೆ. ಪ್ರವೇಶ ಉಚಿತ. ಆದರೆ ಈ ಗುಮ್ಮಟ ಏರಲಿಕ್ಕೆ ಮತ್ತು ಆಡಿಯೋ ಗೈಡ್ ಏನಾದರೂ ಬೇಕು ಅಂದರೆ ಮಾತ್ರ ಚಾರ್ಜ್ ಮಾಡ್ತಾರೆ. ಇದನ್ನು ಅಂದರೆ ಈ ಚರ್ಚನ್ನ ಮೈಕೆಲ್ಯಾಂಜೆಲೋ ಮತ್ತು ಬರ್ನಿನಿ ಇವರಿಬ್ಬರೂ ಸೇರ್ಕೊಂಡು ವಿನ್ಯಾಸ ಮಾಡ್ತಾರೆ. ಈ ಚರ್ಚ್ನ 1506 ಮತ್ತು 1626 ನಡುವೆ ಸುಮಾರು 120 ವರ್ಷಗಳ ಕಾಲ ನಿರ್ಮಿಸಿದರು ಅಂತೇಳಿ ತಿಳಿದು ಬರುತ್ತೆ. ಇಷ್ಟು ಎತ್ತರ ಕಟ್ಟಡಗಳಿಗೆ ಮೇಲ್ಗಡೆ ಎಲ್ಲ ಕಿಟಕಿಗಳನ್ನ ಇಟ್ಟು ಬೆಳಕಿನ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು. ನೆಲಕ್ಕೆ ಬಳಸಿರೋ ಗ್ರಾನೈಟ್ ಅಂತೂ ತುಂಬ ಅದ್ಭುತವಾಗಿದೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ನ ಆ ಕಾಲದಲ್ಲೇ ಹಾಕಿದ್ದಾರೆ. ಈಗಲೂ ತುಂಬ ಪಳಪಳ ಅಂತ ಹೊಳೆಯುತ್ತೆ. ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಇಲ್ಲೆಲ್ಲರೂ ಶೂಗಳನ್ನ ಮತ್ತು ಚಪ್ಪಲಿಗಳನ್ನ ಧರಿಸಿನೇ ಒಳಗಡೆ ಬರ್ತಾರೆ. ಆದ್ರೂ ಗ್ರಾನೈಟು ತನ್ನ ಹೊಳಪನ್ನು ಕಳ್ಕೊಂಡಿಲ್ಲ, ಅಷ್ಟು ಚೆಂದ ಕಾಣಿಸುತ್ತೆ. ಒಟ್ಟಿನಲ್ಲಂತೂ ಈ ಚರ್ಚು ಶ್ರೀಮಂತಿಗೆ ತುಂಬಿ ತುಳುಕ್ತಾ ಇದೆ. ಡೊನಾಟೋ ಬ್ರಮಾಂಟೆ ಮತ್ತು ಮೈಕೆಲ್ಯಾಂಜೆಲೋ ಅವರು ಬೃಹತ್ ಗುಮ್ಮಟಗಳನ್ನ ವಿನ್ಯಾಸ ಮಾಡಿದ್ದಾರೆ. ಜಿಯಾನ್ ಲೊರೆಂಜೋ ಬರ್ನಿನಿ ಅವರು ಚೌಕಗಳನ್ನ ವಿನ್ಯಾಸ ಮಾಡಿದ್ದಾರೆ. ಆದರೆ ನಾವು ನೋಡಿದ್ದು 1 ರಿಂದ 1.25 ಗಂಟೆ ಅಷ್ಟೇ ಇಲ್ಲಿ ಒಳಗಡೆ ಇದ್ದಿದ್ದು. ಹೊರಗಡೆ ಕ್ಯೂನಲ್ಲಿ ಸುಮಾರು ಹೊತ್ತು ಇದ್ವಿ. ಯಾವುದನ್ನು ನೋಡಿದ್ವಿ ಯಾವುದನ್ನು ಬಿಟ್ಟಿದ್ದೀವಿ ಅನ್ನೋದೇ ಗೊತ್ತಾಗದಷ್ಟು ದೊಡ್ಡದಾಗಿದೆ ಇದು. ಒಂದು ಕಡೆಯಿಂದ ನೋಡ್ಕೊತ ಹೋದ್ವಿ. ಬರೀ ಚರ್ಚ್ ಅಂತ ಅಷ್ಟೇ ನೋಡಿದರೆ ನಮಗೆ ಇಲ್ಲೇನು ಥ್ರಿಲ್ ಅನಿಸಲ್ಲ. ಆದರೆ ಅಲ್ಲಿರೋ ಅದ್ಧೂರಿತನ, ಅಲ್ಲಿನ ಕಲೆ ಇವನ್ನೆಲ್ಲ ನೋಡ್ತಾ ಬಂದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಕ್ರಿಶ್ಚಿಯನ್ನ ಧರ್ಮಗುರು ಪೋಪ್ ಅವರಿರೋ ಅಂಥ ಜಾಗಕ್ಕೆ ಅವ್ರದ್ದೇ ಆದ ಒಂದು ದೇಶ ಅಂತೇಳಿ ಮಾಡಿದ್ದಾರೆ. ಚರ್ಚಿನ ಆವರಣದಲ್ಲಿ ಒಂದು ಕಲಾಕೃತಿ ಇದೆ. ಅದರ ಹತ್ರ ಹೋದ್ವಿ. ಏನೋ ಒಂದು ವಿಶೇಷವಾಗಿದೆ ಅಂತ ಅನ್ನಿಸ್ತು. ಒಂದು ದೋಣಿನ ಕೆತ್ತಿದ್ದಾರೆ. ಅದ್ರ ತುಂಬಿ ತುಳ್ಕೋವಷ್ಟು ಜನ ನಿಂತಿದ್ದಾರೆ. ಮಕ್ಕಳನ್ನ ಎತ್ಕೊಂಡಿರೋ ಹೆಂಗಸ್ರುಗಳು, ಸಾಮಾನು ಇಟ್ಕೊಂಡಿರೋ ಹೆಣ್ಣು ಗಂಡುಗಳು,
ಕಾಲಲ್ಲಿ ಚಪ್ಪಲಿ ಇದೆ, ಕೆಲವರಿಗೆ ಚಪ್ಪಲಿನೂ ಇಲ್ಲ. ಆ ಥರ ಜನಸಂದಣಿಯಿಂದ ತುಂಬಿರೋ ಅಂಥ ಈ ದೋಣಿ. ಇದರ ಶಿಲ್ಪಿ ತಿಮೋತಿ ಸ್ಮಾಲ್ಜ್ ಅಂತ ಹೇಳಿ ಕೆನಡಾದವರು. ಇದು ವಿವಿಧ ಯುಗಗಳಲ್ಲಿ ವಲಸೆ ಬಂದ ನಿರಾಶ್ರಿತರ ಚಿತ್ರಣವನ್ನು ಕಲ್ಪನೆಯಲ್ಲಿಟ್ಕೊಂಡು ಮಾಡಿರೋದಂತೆ. ಇದನ್ನು 2019ರಲ್ಲಿ 105ನೇ ವಿಶ್ವ ವಲಸಿಗರ ದಿನದಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಪರಿಚಿತರನ್ನು ಸತ್ಕರಿಸಿ ಅದರಲ್ಲಿ ದೇವದೂತರು ಇರಬಹುದು ಅಂತೇಳಿ ಬೈಬಲಲ್ಲಿ ಇದೆಯಂತೆ. ಮಧ್ಯದಲ್ಲಿ 2 ರೆಕ್ಕೆ ಕಾಣಿಸ್ತಿದೆಯಲ್ಲ, ಅದು ದೇವದೂತರನ್ನು ಸೂಚಿಸುತ್ತಂತೆ. ಇದು 20 ಅಡಿ ಉದ್ದ ಇದೆ. 140 ಜನ ಇದರೊಳಗಡೆ ನಿಂತಿರೋ ಥರ ಇದನ್ನು ರಚನೆ ಮಾಡಿದ್ದಾರೆ. ಜರ್ಮನಿಯಿಂದ ಪಲಾಯನ ಮಾಡೋ ಯಹೂದಿಗಳು ಮತ್ತು ಸಿರಿಯಾ ಅಂತರ್ಯುದ್ಧದಿಂದ ಪಲಾಯನ ಮಾಡೋ ಸಿರಿಯನ್ಸನ್ನು ಇದು ಪ್ರತಿನಿಧಿಸುತ್ತೆ ಅಂತೇಳಿ ತಿಳಿದು ಬರುತ್ತೆ. ಅಂದರೆ ಕಷ್ಟದಲ್ಲಿರೋ ನಿರಾಶ್ರಿತ ವಲಸಿಗರಿಗೆ ಆಶ್ರಯ ಕೊಡಬೇಕು. ಅದು ಮನುಜ ಧರ್ಮ. ದೇವರು ಯಾವ ರೂಪದಲ್ಲಾದರೂ ಬರ್ಬೋದು, ಅದಕ್ಕೆ ನಿಮ್ಮ ಸಹಾಯ ಯಾವಾಗಲೂ ಇರಬೇಕು ಅಂಥೇಳಿ ಬೈಬಲ್ನಲ್ಲಿ ತಿಳಿಸುತ್ತೆ ಅಂಥೇಳಿ ಅದನ್ನು ಈ ಕಲಾರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವಿವತ್ತು ಊಟ ಮಾಡಿದ ರೆಸ್ಟೋರೆಂಟಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಇಂಡಿಯನ್ ದೇವತೆಗಳೆಲ್ಲ ಇದು ಇಂಡಿಯನ್ ರೆಸ್ಟೋರೆಂಟು. ಮಧ್ಯಾಹ್ನ ಮತ್ತು ಸಂಜೆ ನಾವು ಇದೇ ಹೋಟೆಲಲ್ಲಿ ಊಟ ಮಾಡಿದ್ದು. ನಮ್ಮ ಇಂಡಿಯನ್ಸು ಪ್ರಪಂಚದಾದ್ಯಂತ ಹೋಟೆಲ್ಗಳ್ನ ತೆಗೆದಿದ್ದಾರೆ ಅಂತೇಳಿ ಖುಷಿಯಾಯಿತು. ಎಲ್ಲ ಕಡೆನೂ ನಮ್ಗೆ ಇಂಡಿಯನ್ ಫುಡ್ ಸಿಗ್ತಾಯಿತ್ತು. ಇಡ್ಲಿ, ಚಟ್ನಿ, ಅನ್ನ ಸಾರು, ರೋಟಿ, ಕರಿ ಎಲ್ಲ ಇತ್ತು. ಪಾಸ್ತಾ ಮತ್ತು ವೆಜ್ ಬಿರಿಯಾನಿನೂ ಸಹಿತ ರಾತ್ರಿ ಊಟಕ್ಕಿತ್ತು. ಊಟ ಮುಗಿದ ಮೇಲೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಈಗೊಂದು ಫೌಂಟೇನ್ಗೆ ಹೋಗ್ತಾ ಇದ್ವಿ. ಈಗ ನಾವು ಫೌಂಟೇನಿಗೆ ಹೋಗಬೇಕು ಅಂದರೆ ಬಸ್ಸನ್ನು ಒಂದು ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ಇದು ಜಾಗ ಏನಾಗಿದೆ, ಸ್ವಲ್ಪ ಇಳಿಜಾರಾದಂತಹ ರಸ್ತೆ, ಸ್ವಲ್ಪ ಕಡಿದಾಗಿರುತ್ತೆ. ನಿಧಾನವಾಗಿ ನಡೆದು ಹೋಗಬೇಕಾಗುತ್ತೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಈಗ ನಾವು ನಡಿಬೇಕು. ನಾವು ನಡ್ಕೊಂಡು ಬಂದಮೇಲೆ ಈ ಫೌಂಟೇನ್ ಹತ್ರ ಬಂದ್ವಿ. ಇದು ಟ್ರೇವಿ ಕಾರಂಜಿ. ಸುತ್ತ ಸುಮಾರು ಜನಸಂದಣಿ ಇತ್ತು. ಇಲ್ಲಿ ಬಂದು ಎಡಗಡೆಯಿಂದ ಅಂದರೆ ಎಡಭುಜದ ಮೇಲಿಂದ ಕಾಯಿನ್ನ ಈ ಕಾರಂಜಿಗೆ ಎಸೆದ್ರೆ ಮತ್ತೆ ನಾವು ರೋಮ್ಗೆ ಬರ್ತೀವಿ ಅನ್ನೋ ನಂಬಿಕೆ ಇದೆ. ಇದು 26.3 ಮೀಟರ್ ಎತ್ತರ, 49.15 ಮೀಟರ್ ಅಗಲ ಇದೆಯಂತೆ. ಇಲ್ಲಿ ಮಧ್ಯದಲ್ಲಿ ಸಮುದ್ರ ದೇವರು ಓಶಿಯಾಸ್ನ ಪ್ರತಿಮೆ ಮಾಡಿದ್ದಾರೆ. ಇದನ್ನು ನಿಕೋಲೋ ಸಾಲ್ವಿ ಅನ್ನೋರು ವಿನ್ಯಾಸ ಮಾಡಿ, ನಿಕೋಲಾ ಸಾಲ್ವಿ ಮತ್ತು ಗೈಸೆಪೆ ಪನ್ನಿನಿ ಅನ್ನೋರು ಇದನ್ನು ವಿನ್ಯಾಸ ಮಾಡಿ 1762ರಲ್ಲಿ ಪೂರ್ಣಗೊಳಿಸಿದ್ರಂತೆ. ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೊಂದು ಜಾಗಕ್ಕೆ ಶುರುವಾಯಿತು. ಬಸ್ ಹತ್ಕೊಂಡು ಸಿಟಿ ಒಳಗೆ ಸುತ್ತಮುತ್ತ ನೋಡ್ಕೊತ ಹೋಗ್ತಾ ಇದ್ವಿ. ರೋಡ್ನಲ್ಲಿ ಕೆಲವು ಮರಗಳಲ್ಲಿ ಕಿತ್ತಳೆ ಹಣ್ಣು ತುಂಬಿ ತುಳುಕ್ತಾ ಇತ್ತು. ಅದು ನನಗೆ ಇಲ್ಲಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ನಾನು ನೋಡಿದ್ದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಬಸ್ನಲ್ಲಿ ಹೋಗ್ತಾ ಎಡಗಡೆ ನಮಗೆ ಒಂದು ಪಿರಮಿಡ್ ಕಾಣಿಸ್ತು. ಇದು ಪಿರಮಿಡ್ ಸೆಸ್ಟಿಯಾ ಅಂತ. ನಾವು ಕೆಳಗಡೆ ಇಳಿದು ನೋಡಲಿಲ್ಲ, ಬಸ್ನಲ್ಲೇ ಕೂತ್ಕೊಂಡು ನೋಡಿದ್ದು. ರೋಮನ್ ಮ್ಯಾಜಿಸ್ಟ್ರೇಟ್ ಗೈಯಸ್ ಸೆಸ್ಟಿಯಾ ಅವರ ಸಮಾಧಿ ಇದು. ಇದನ್ನು ಕ್ರಿಸ್ತಪೂರ್ವ 18ರಿಂದ 12ನೇ ಶತಮಾನದೊಳಗೆ ನಿರ್ಮಾಣ ಮಾಡಿದ್ದಾರೆ. ಇದು ತಳಭಾಗ 30 ಮೀಟರ್ ಇದೆಯಂತೆ, 36 ಮೀಟರ್ ಎತ್ತರ ಇದೆ ಅಂತೇಳಿ ತಿಳಿದು ಬಂತು. ಇದು ಕೊಲೋಸಿಯಂ, ಇಟಲಿಯ ರೋಮ್ನಲ್ಲಿರೋ ಅತ್ಯಂತ ಪ್ರಾಚೀನ ಕಲ್ಲಿನ ಕ್ರೀಡಾಂಗಣ.
ಇದನ್ನು ವೆಸ್ಪಾಸಿಯನ್ ಮತ್ತು ಟೈಟಸ್ ಅನ್ನೋ ಚಕ್ರವರ್ತಿಗಳು ಕ್ರಿಸ್ತಶಕ 70ರಿಂದ 80ರಲ್ಲಿ ಕಟ್ಟಿದ್ರು ಅಂತ ಹೇಳಿ ತಿಳಿದು ಬರುತ್ತೆ. ಇದರಲ್ಲಿ ಗ್ಲಾಡಿಯೇಟರ್ ಪಂದ್ಯಗಳು ಮತ್ತು ಸಾರ್ವಜನಿಕ ಪ್ರದರ್ಶನಗಳನ್ನ ಮಾಡ್ತಾರೆ. 50,000 ಜನಗಳು ಕೂತು ನೋಡಲಿಕ್ಕೆ ಸ್ಥಳಾವಕಾಶ ಇದೆ. ಇದ್ರ ಸುತ್ತಲೂ ಒಂದು ರೌಂಡು ಹೊರಗಿನಿಂದ ಸುತ್ತಾ ಬರ್ತಾ ಇದ್ದೀನಿ. ಇಲ್ಲೂ ಸುಮಾರು ಜನ ಸೇರಿದ್ರು. ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಜಾಗ ಗದ್ದಲ ಇಲ್ದೇ ಪ್ರಶಾಂತವಾಗಿತ್ತು. ಒಳಗಡೆ ಹೋಗಲಿಕ್ಕೆ ಟಿಕೆಟ್ಗಳನ್ನ ತಗೋಬೇಕು. ಇದು ಬೃಹತ್ ಕಂಬಗಳು ಮತ್ತು ಕಮಾನುಗಳನ್ನು ಒಳಗೊಂಡಿದೆ. ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ನೂಕು ನುಗ್ಗಲು ಆಗ್ದಂಗಿರಲಿ ಅಂತ ಹೇಳಿ 80 ಪ್ರವೇಶ ದ್ವಾರಗಳನ್ನ ಮಾಡಿದಾರಂತೆ. ಈ ಕಟ್ಟಡ ನಿರ್ಮಾಣಕ್ಕೆ ಕಲ್ಲು ಮತ್ತು ಕಾಂಕ್ರೀಟ್ನ ಉಪಯೋಗಿಸಿದ್ದಾರೆ ಮತ್ತು 4 ಅಂತಸ್ತುಗಳಷ್ಟು ಎತ್ತರ ಇದೆ. ಇದು ಈ ಕಟ್ಟಡದಲ್ಲಿ ತಳ ಅಂತಸ್ತಿದೆ. ಲಕ್ಷಾಂತರ ಜನ ಪ್ರವಾಸಿಗರು ಪ್ರತಿ ವರ್ಷವೂ ಇದನ್ನು ನೋಡಲಿಕ್ಕೆ ಅಂತ ಹೇಳಿ ಬರ್ತಾರೆ. ನಮ್ಮ ಈ ಯುರೋಪ್ ಪ್ರವಾಸದ ಕೊನೆಯ ಪ್ರವಾಸಿ ತಾಣನ ಈಗ ನೋಡ್ತಾ ಇದ್ದೀವಿ. ಇವತ್ತು ರಾತ್ರಿ ನಾವು ರೋಮ್ನಲ್ಲೇ ಉಳಿತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ ನಾವು ರೂಮ್ನ ಖಾಲಿ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗಬೇಕು. ಒಂದು ರೀತಿ ಎಲ್ಲರಿಗೂ ಈ ಜಾಗದಲ್ಲಿ ಕೂತು ನೋಡಬೇಕಾದ್ರೆ ಇವತ್ತಿಂದು ಕೊನೆ ಯುರೋಪ್ ಟ್ರಿಪ್ಪಿನ ದಿನ ಅನ್ನೋದು ಬೇಜಾರು ಇತ್ತು. ಮತ್ತು ನಾಳೆ ನಮ್ಮೂರಿಗೆ ಹೊರಡ್ತಿದ್ದೀವಿ ಅನ್ನೋ ಖುಷಿನೂ ಇತ್ತು. ಈ ಯುರೋಪ್ ಟ್ರಿಪ್ನಲ್ಲಿ ನನಗೆ ರಸ್ತೆ ಬದಿಯಲ್ಲಿ ತುಂಬ ಗಮನ ಸೆಳೆದ ಹೂವು ಇದು. ಈ ಹೂವನ್ನ ಹತ್ರದಿಂದ ನೋಡೋಕ್ಕಾಗ್ತಿಲ್ವಲ್ಲ ಅಂತೇಳಿ ತುಂಬ ಬೇಜಾರಾಗ್ತಿತ್ತು. ಆದರೆ ಇಲ್ಲಿ ಕೂತ್ಕೊಂಡಿದ್ದಾಗ ನನ್ನ ಪಕ್ಕನೇ ಇದ್ರದ್ದು ಗಿಡ ಇತ್ತು. ತಕ್ಷಣ ಅದನ್ನು ತೆಗೆದು ನೋಡಿದೆ. ತುಂಬ ಮೃದುವಾದ ಹೂವು, ಮಧ್ಯದಲ್ಲಿ ಈ ಥರ ಕಪ್ಪು ಬಣ್ಣದ ಪರಾಗ ಇದೆ. ಪ್ಯಾರಿಸಿಂದ ಇಲ್ಲಿವರೆಗೂ ರಸ್ತೆ ಬದಿಯಲ್ಲಿ ಈ ಹೂವು ತುಂಬ ಕಣ್ಣಿಗೆ ಬೀಳ್ತಾ ಇತ್ತು. ಅದನ್ನು ಕೊನೆಯಲ್ಲೂ ಮುಟ್ಟಿ ನೋಡಿದೆ. ಮರುದಿನ ನಾವು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ರೋಮ್ ಏರ್ಪೋರ್ಟ್ಗೆ ಬಂದ್ವಿ. ಟ್ರಿಪ್ಪಿನ ಸವಿ ನೆನಪಿನೊಂದಿಗೆ ನಾವೆಲ್ಲ ನಮ್ಮ ಊರುಗಳಿಗೆ ವಾಪಸ್ ಬರ್ತಾ ಇದ್ದೀವಿ. ಭಯ ಆತಂಕ ಏನೇ ಇದ್ರೂ ಸುರಕ್ಷಿತವಾಗಿ ನಾವೆಲ್ಲ ಹಿಂದಿರುಗ್ತಾ ಇರೋದು ಖುಷಿ ಆಗ್ತಿದೆ. ನೀವೆಲ್ಲರೂ ಈ ವಿಡಿಯೋಗಳನ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.